1993ನೇ ವರ್ಷ ಸಾಹಸ ಸಿಂಹ ಹಾಗೂ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿನಯಿಸಿದ್ದ ನಿಷ್ಕೃಷ್ಯ ಚಿತ್ರ ತೆರೆ ಕಂಡಾಗ ಕನ್ನಡದ ಪ್ರೇಕ್ಷಕರು ವಿಭಿನ್ನ ರೀತಿಯ ಅನುಭವವನ್ನ ಪಡೆದಿದ್ದರು. ಆ ಕಾಲದಲ್ಲಿ ಹಾಡಿಲ್ಲದ ಸಿನಿಮಾ, ರೊಮ್ಯಾನ್ಸ್ ಇಲ್ಲದ ಸಿನಿಮಾ, ಸಿದ್ಧ ಸೂತ್ರಗಳಿಲ್ಲದ ಸಿನಿಮಾ ಅಂದರೆ ಜನರಿಗೆ ಅಚ್ಚರಿಯಾಗಿತ್ತು. ಆದರೆ ಅದೇ ನಿಷ್ಕೃಷ್ಯ ಕನ್ನಡದಲ್ಲಿ ಹೊಸ ಭಾಷೆ ಬರೆಯುವಂತಹ ಸಿನಿಮಾ ಆಗಿಬಿಟ್ಟಿತ್ತು. ಹಾಗೂ 100 ದಿನಗಳ ಕಾಲ ಪ್ರದರ್ಶನ ಕಂಡರೂ ಸರಿಯಾದ ಲಾಭ ಸಿಕ್ಕಿಲ್ಲ ಎನ್ನುವ ಹಣೆಪಟ್ಟಿ ಕೂಡ ಹೊತ್ತು ನಿಂತಿತ್ತು. ಇಂತಹ ಇನ್ನೂ 10 ಹಲವು ಕುತೂಹಲಕಾರಿ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಅದಕ್ಕೂ ಮುನ್ನ ನಮ್ಮ ಮಾಯಾವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇದು ಒಂದು ಮನಿ ಹೈಸ್ಟ್ ಥ್ರಿಲ್ಲಿಂಗ್ ಕಥೆಯಾಗಿದೆ. ಬೆಂಗಳೂರು ನಗರದ ಹೃದಯ ಭಾಗದಲ್ಲಿರುವ ಬ್ಯಾಂಕ್ಗೆ ಕಳ್ಳರ ತಂಡ ನುಗ್ಗುತ್ತದೆ. ಅವರು ಬ್ಯಾಂಕ್ ಸಿಬ್ಬಂದಿ ಹಾಗೂ ಗ್ರಾಹಕರನ್ನೆಲ್ಲ ಒತ್ತೆಯಾಳಾಗಿಸಿಕೊಂಡು ಹಿಡಿದಿಟ್ಟಿರುತ್ತಾರೆ. ಇಂತಹ ಭೀತಿಯ ವಾತಾವರಣದಲ್ಲಿ ಪ್ರತಿಕ್ಷಣವೂ ಮರಣ ಜೀವನದ ನಡುವೆ ತೂಗುತ್ತಿರುತ್ತದೆ. ಇದೇ ಸಮಯದಲ್ಲಿ ಪ್ರವೇಶಿಸುತ್ತಾರೆ ಎಟಿಎಫ್ ಕಮಾಂಡೋ ಅಜಯ್ ಕುಮಾರ್, ಅರ್ಥಾತ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಪಾತ್ರ. ಅವರ ಧೈರ್ಯ, ಅವರ ಶೌರ್ಯ, ಅವರ ಬುದ್ಧಿವಂತಿಕೆಯ ಮೂಲಕ ಹೇಗೆ ಕಳ್ಳರನ್ನ ಮಣಿಸುತ್ತಾರೆ ಎಂಬುದೇ ಈ ಚಿತ್ರದ ತೀವ್ರ ಕಥಾ ಹಂದರವಾಗಿದೆ. ಅಜಯ್ ಕುಮಾರ್ ಪಾತ್ರದಲ್ಲಿ ವಿಷ್ಣುವರ್ಧನ್ ಮೆರುಗುಗೊಂಡರೆ, ಪೊಲೀಸ್ ಕಮಿಷನರ್ ಪಾತ್ರದಲ್ಲಿ ಅನಂತ್ನಾಗ್ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದರು. ಪೊಲೀಸ್ ಅಧಿಕಾರಿಯಾಗಿದ್ದ BC ಪಾಟೀಲ್ ಅವರು ಇದೇ ಸಿನಿಮಾದಲ್ಲಿ ಮೊದಲ ಬಾರಿಗೆ ಮುಖ್ಯ ಖಳನಾಯಕನಾಗಿ ಕಾಣಿಸಿಕೊಂಡರು. ಕನ್ನಡದಲ್ಲಿ ಎಲ್ಲ ಸಿನಿಮಾಗಳಲ್ಲೂ ಹಾಡುಗಳು ಇರಲೇಬೇಕೆಂಬ ಸ್ಥಿತಿಯಲ್ಲಿತ್ತು. ಆದರೆ ನಿಷ್ಕೃಷ್ಯ ಒಂದೇ ಒಂದು ಹಾಡಿಲ್ಲದೆ ಬಿಡುಗಡೆಯಾದಾಗ ಪ್ರೇಕ್ಷಕರು ಬೆರಗಾಗಿದ್ದರು. ಆದರೆ ಸಂಗೀತ ನಿರ್ದೇಶಕ ಗುಣಸಿಂಗ್ ಅವರ ಹಿನ್ನೆಲೆ ಸಂಗೀತವೇ ಸಿನಿಮಾವನ್ನು ಜೀವಂತಗೊಳಿಸಿತು. ಇದರಿಂದಲೇ ಪ್ರೇಕ್ಷಕರು ಹಾಡಿಲ್ಲದೆ ಕೂಡ ಚಿತ್ರವನ್ನು ಕುಳಿತುಕೊಂಡು ಉಸಿರುಗಟ್ಟುವಷ್ಟು ತೀವ್ರತೆಯಿಂದ ಅನುಭವಿಸಿದರು. ನಿಷ್ಕರ್ಷ ಸಿನಿಮಾ 100 ದಿನಗಳವರೆಗೆ ಹೌಸ್ಫುಲ್ ಪ್ರದರ್ಶನ ಕಂಡಿತು. ಜನರ ಪ್ರೀತಿ, ಅಭಿಮಾನ ಅಷ್ಟೇನೂ ಕಡಿಮೆ ಇರಲಿಲ್ಲ. ಆದರೂ ಕೆಲವು ಮಂದಿ ಟೀಕಿಸಿದ್ದರು, ಸಿನಿಮಾ 100 ದಿನ ನಡೆಯಿತು, ಆದರೆ ಲಾಭ ತರಲಿಲ್ಲವಲ್ಲ ಎಂದು. ಆದರೆ ಸತ್ಯ ಏನಪ್ಪಾ ಅಂದರೆ, ಎಲ್ಲ ಸಿನಿಮಾಗಳು ಹಣಕ್ಕಾಗಿ ಮಾತ್ರ ಮಾಡೋದಿಲ್ಲ. ಕೆಲವು ಸಿನಿಮಾಗಳು ಜನರ ಹೃದಯ ಗೆಲ್ಲುವುದಕ್ಕಾಗಿ ಬರುತ್ತವೆ. ನಿಷ್ಕರ್ಷ ಕೂಡ ಅಂತಹ ಒಂದು ಕೃತಿಯಾಗಿದೆ. ಲಾಭ ನಷ್ಟದ ಲೆಕ್ಕದಲ್ಲಿ ಅದನ್ನು ಅಳೆಯಲು ಸಾಧ್ಯವಿಲ್ಲ. ಅದು ಕನ್ನಡದ ಇತಿಹಾಸದಲ್ಲಿ ಬರೆದಿರುವ ಒಂದು ಅಮರ ಅಧ್ಯಾಯವಾಗಿದೆ. 1993-94 ಸಾಲಿನ ಅತ್ಯುತ್ತಮ ಚಲನಚಿತ್ರ ನಿಷ್ಕರ್ಷಕ್ಕೆ ದೊರೆಯುತ್ತದೆ. ಅದರ ಜೊತೆಗೆ ಅತ್ಯುತ್ತಮ ಚಿತ್ರಕಥೆ, ಅತ್ಯುತ್ತಮ ಧ್ವನಿಗ್ರಹಣ ಪ್ರಶಸ್ತಿಗಳಲ್ಲೂ ಗೆದ್ದಿತು. ಈ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಹೊಸ ದಿಕ್ಕು ತೋರಿದ ಕ್ಲಾಸಿಕ್ ಥ್ರಿಲ್ಲರ್ ಆಗಿ ಇತಿಹಾಸ ಉಳಿಯಿತು. ನಿಷ್ಕರ್ಷ ಸಿನಿಮಾದಲ್ಲಿ ಹಾಡುಗಳು ಇರಲಿಲ್ಲ, ಪ್ರೀತಿಯ ದೃಶ್ಯಗಳಿರಲಿಲ್ಲ, ಸಿದ್ಧ ಸೂತ್ರಗಳೂ ಇರಲಿಲ್ಲ. ಆದರೆ ಕಥೆಯ ಶಕ್ತಿ, ನಟರ ಅಭಿನಯದ ತೀವ್ರತೆ, ನಿರ್ದೇಶಕ ಸುನಿಲ್ ಕುಮಾರ್ ದೇಸಾಯಿ ಅವರ ದೃಷ್ಟಿಕೋನ ಇವುಗಳೇ ಜನರ ಹೃದಯವನ್ನ ಗೆಲ್ಲುತ್ತವೆ. ಇಂದು ಮಲ್ಟಿಪ್ಲೆಕ್ಸ್ನಲ್ಲಿ ನಾವು ನೋಡುತ್ತಿರುವ ಹೈ ಟೆನ್ಷನ್ ಥ್ರಿಲ್ಲರ್ ಸಿನಿಮಾಗಳಿಗೆ ಬುನಾದಿ ಹಾಕಿದ ಚಿತ್ರವೇ ನಿಷ್ಕರ್ಷ ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಸಿನಿಮಾದ ಬಗ್ಗೆ ಹಾಗೂ ಸಿನಿಮಾ ಟೀಕಾಕಾರರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.